ಆದ್ಮೇಲೆ ನಮಸ್ಕಾರ. ನಿಮಗೆ ಸೂಕ್ತವೆನಿಸುವ ಉತ್ತಮ ಅಭ್ಯಾಸ ತಕ್ಷಣವೇ ಆರಂಭಿಸಿ ಬೇಗ ಫಲಿತಾಂಶ ಪಡೆಯಿರಿ ಅನ್ನೋದು ಇವತ್ತಿನ ಆ, ವಿಷಯ. ಇದನ್ನ ನಾನು ನೀಡಬೇಕಾದ್ರೆ ಮುಖ್ಯವಾದ ಕಾರಣ ಏನಂದ್ರೆ, ನಮ್ಗೆಲ್ರಿಗೂ ರಿಸಲ್ಟ್ ಬೇಕು. ಆದ್ರೆ ಆ ರಿಸಲ್ಟ್ ಬೇಕಾಗಿದ್ದದನ್ನ ಪಡಿಬೇಕಾದ್ರೆ ಆ, ನಾವು ಪೋಸ್ಟ್ಪೋನ್ ಮಾಡಿಬಿಡುತ್ತೇವೆ. ಯಾಕೆಂದ್ರೆ ಆ ಒಂದು ಅಭ್ಯಾಸವನ್ನ ನಾವು ತಕ್ಷಣ ಆರಂಭಿಸೋದಿಲ್ಲ. ಅದಕ್ಕೇನೆ ಈ ವಾಕ್ಯದಲ್ಲಿ ತಕ್ಷಣವೇ ಆರಂಭಿಸಿ ಅನ್ನೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗ್ತದೆ. ಉತ್ತಮ ಅಭ್ಯಾಸ. ಸೊ ಏನು ಉತ್ತಮ ಅಭ್ಯಾಸ? ಯಾವ ಅಭ್ಯಾಸ? ನನಗೆ ಅಗತ್ಯವಿರುವ ಅಭ್ಯಾಸ. ನಾನು ನನ್ನ ಜೀವನದಲ್ಲಿ ಕನಸು ಕಂಡು ಆ ಕನಸನ್ನ ಗುರಿಯಾಗಿಸಿಕೊಂಡಿರ್ತೇನಲ್ಲ, ಆ ಗುರಿಯಾಗಿಸಿಕೊಂಡಿರೋದಕ್ಕೆ ನಿರಂತರ ಪ್ರಯತ್ನ ಪಟ್ರೆ ನಾನು ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯ ಇರೋದು. ಇದನ್ನು ಯಾವಾಗ ಅರ್ಥ ಮಾಡ್ಕೋತೀವಿ, ಆಗ ನೀವೆಲ್ಲರೂ ಮ್ಯಾನ್ ಆಫ್ ಆಕ್ಷನ್, ವುಮೆನ್ ಆಫ್ ಆಕ್ಷನ್ ಆಗಬೇಕು ಎನ್ನುವ ಸದುದ್ದೇಶದಿಂದ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನಲ್ಲಿ ಕೆಲವರು ಇವತ್ತು ಈ ವಿಚಾರವನ್ನ ಮಾತಾಡೋದಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಅವರೆಲ್ಲರನ್ನೂ ನಾನು ಆಹ್ವಾನಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ. ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ನಿರೂಪಣೆ ಮಾಡಿ ಅಂದ್ಬಿಟ್ಟು ನಾನು ಹರಿಪ್ರಸಾದ್ ಎನ್, ಇವರು ಮ್ಯಾಗ್ನಮ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್, ಅವ್ರಿಗೆ ವಹಿಸ್ತಾ ಇದ್ದೇನೆ. ಓವರ್ ಟು ಯು ಹರಿಪ್ರಸಾದ್. ನಮಸ್ಕಾರ ಸರ್. ಎಲ್ಲರಿಗೂ ಜಯಪ್ರಕಾಶ್ ನಾಗಥಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿ ಗುರುವಾರದಂತೆ ಈ ಗುರುವಾರವೂ ಸಹ ಒಂದು ಸಂಯೋಜನೆ ಅಥವಾ ಅಸೈನ್ಮೆಂಟ್ ಜೊತೆಗೆ ಬಂದಿದ್ದೇವೆ. ಈ ದಿನದ ಅಸೈನ್ಮೆಂಟ್ ಏನಂತಂದ್ರೆ, ಅಥವಾ ನಿಯೋಜಿತ ಕಾರ್ಯ ಏನಂತಂದ್ರೆ, ನಿಮಗೆ ಸೂಕ್ತವೆನಿಸಿದ ಉತ್ತಮ ಅಭ್ಯಾಸಗಳನ್ನ ತಕ್ಷಣವೇ ಆರಂಭಿಸಿ ಬೇಗ ಫಲಿತಾಂಶ ಪಡೆಯಿರಿ ಅಂತಕ್ಕಂಥ ವಿಷಯ. ಹೀಗಲೇ ಜಯಪ್ರಕಾಶ್ ನಾಗಥಹಳ್ಳಿ ಸರ್ ಅವರು ಬಹಳ ಸೂಕ್ತವಾಗಿ, ಸುಲಭವಾಗಿ, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಬಹಳ ವಿಶ್ಲೇಷಣಾತ್ಮಕವಾಗಿ ನಮಗೆ ಅರ್ಥೈಸ್ತಾ ಬಂದ್ರು. ಅದಕ್ಕೆ ನಮಗೆ ಅಭ್ಯಾಸಗಳು ಬೇಕಾಗ್ತವೆ ಜೀವನಕ್ಕೆ ಅಂತಕ್ಕಂಥದ್ದು. ನಾವೆಲ್ಲೋ ಒಂದ್ ಕಡೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಅಭ್ಯಾಸ ಹೇಗಿತ್ತು ಅಂತಂದ್ರೆ, ಆ ಡ್ರೆಸ್ ಸೆನ್ಸ್ ಬಹಳ ಸೂಕ್ತವಾಗಿತ್ತು ಅಂತ. ಒಂದಿನ ಏನೋ ಒಂದು ಅರ್ಧರಾತ್ರಿ ಅಂದು ಏನೋ ಅಕಸ್ಮಾತ್ ಕೆಲಸಿದ್ದಂತ ಸಂದರ್ಭದಲ್ಲಿ ಅವ್ರನ್ನ ವಿಶ್ವೇಶ್ವರನ್ನ ಭೇಟಿ ಆಗ್ಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಅವರು 12 ಗಂಟೆಗೆ ಎದ್ದು ಬರ್ತಾರೆ, ರಾತ್ರಿ 12 ಗಂಟೆಗೆ. ಅವ್ರ ಡ್ರೆಸ್ ಸೆನ್ಸ್ ನೋಡಿ ಈಗಲೂ ಸಹ ಫೋಟೋಗ್ರಾಫಿ ತೆಗಿಬಹುದಲ್ಲ ಸರ್ ಅಂತ ಹೇಳಿದ್ರು. ಅಂತಂದ್ರೆ ಅವ್ರ ಅಭ್ಯಾಸ ಹೇಗಿತ್ತು, ಅವ್ರು ಯಾವ ರೀತಿಯಲ್ಲಿ ಇದ್ರು ಅಂತಕ್ಕಂಥದ್ದು. ಹೀಗೆ ಈ ಒಂದು ಉತ್ತಮ ಅಭ್ಯಾಸಗಳು ಒಳ್ಳೆ ಗುರಿಯನ್ನು ತಲುಪಲು ಬಹಳ ಶ್ರೇಷ್ಠವಾಗ್ತವೆ ಅಂತಕ್ಕಂಥದ್ದು ಒಂದಾದ್ರೆ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಈ ಅಭ್ಯಾಸಗಳು ಬಹಳ ದಾರಿ ಮಾಡ್ಕೊಡ್ತವೆ ಅಂತಕ್ಕಂಥದ್ದು. ಈ ಒಂದು ವಿಷಯನ ಕುರಿತು ನಮ್ಮ ಆನ್ಲೈನ್ ಅಭ್ಯರ್ಥಿಗಳು ಏನೇನ್ ಮಾಡ್ತಾ ಇರ್ತಾರೆ ಅಂತಕ್ಕಂಥ ನೋಡ್ತಾ ಹೋಗೋಣ. ಮೊದಲನೇದಾಗಿ ಯೋಗ ಶಿಕ್ಷಕಿ ಆಗಿರುವಂತಹ ನೇತ್ರಾವತಿ ಮೇಡಮ್ ಅವರು ಏನ್ ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ನೇತ್ರಾವತಿ ಮೇಡಮ್ ಅವರೇ, ನಮಸ್ಕಾರಗಳು. ನಮಸ್ತೆ ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ, ನಿಮಗೆ ಸೂಕ್ತ ಎನಿಸುವ ಉತ್ತಮ ಅಭ್ಯಾಸ ತಕ್ಷಣವೇ ಆರಂಭಿಸಿ ಬೇಗ ಫಲಿತಾಂಶ ಪಡೆಯಿರಿ ಅಂತ ಹೇಳಿ. ಅಂದ್ರೆ ಈಗ ನಮ್ಮ ಮನುಷ್ಯನಿಗೆ ಎಲ್ಲರಿಗೂ ತಮ್ಮದೇ ಆದಂತ ವ್ಯಕ್ತಿತ್ವವನ್ನು ಬೆಳವಣಿಗೆ ಹೊಂದಬೇಕಾದ್ರ ತಮ್ಮದೇ ಆದಂತ ಅಗತ್ಯ ಇರುವಂತ ಕೆಲವೊಂದು ಇದು ಇರ್ತಾವ, ಅಗತ್ಯತೆ ಇರ್ತಾವ ಮನುಷ್ಯನಿಗೆ. ಆದ್ರ ಫಲಿತಾಂಶ ಸೂಕ್ತ ಎನಿಸುವ ಫಲಿತಾಂಶವನಿಗೆ ಬೇಕಾತಿರ್ತದ. ಪ್ರತಿಯೊಂದು ಮನುಷ್ಯ ಉನ್ನತ ಮಟ್ಟಕ್ಕೆ ಏರ್ಬೇಕಾದ್ರ ಈಗ ಯಾವುದೇ ಒಂದು, ಈಗ ಟ್ರೈನ್ ಇರ್ತೈತಿ, ಟ್ರೈನ್ ಈ ಟೈಮಿಂಗ್ ಹೋಗ್ತದ, ಹಿಂಗ ಆತದ ಅಂತ ಒಂದು ಟೈಮಿಂಗ್ ಎಲ್ಲ ಇದು ಇರ್ತೈತಿ. ಅದು ಆ ಟೈಮ್ಗೆ ಒಂದು ನಿಮಿಷನೂ ಹೆಚ್ಚು ಕಮ್ಮಿ ಆದ್ರೆ ಅದು ಪಾಸ್ ಆಗಿ ಹೋಗ್ಬಿಡ್ತೈತಿ. ಆ ಟಿಕೆಟ್ ತಗೊಂಡ್ರು ಏನಾತಾರಲ್ಲ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಅದಕ್ಕೂ ಉಪಯೋಗವಿಲ್ಲ ಅಂತ ಹೇಳಿ. ಹಾಗೇನೆ ನಮ್ಮ ಜೀವನದಲ್ಲಿ ಸಮಯ ಅನ್ನೋದು ಬಹಳ ಉಪಯುಕ್ತ ಹೊಂದಿರ್ತದ. ಆದ್ರ ಆ ಸಮಯಕ್ಕೆ ತಕ್ಕಂತೆ ಇವತ್ತಿನ ಏನೇನ್ ಮಾಡ್ಬೇಕು ಅನ್ನೋದು, ಆ ಸಮಯವನ್ನು ಸದುಪಯೋಗ ಮಾಡ್ಕೊಂಡ್ರೆ ಮಾತ್ರ ನಮಗ ಅದು ಫಲಿತಾಂಶ ಚೆನ್ನಾಗಿ ಸಿಗ್ತದ. ಇಲ್ಲ ನಾಳೆ ಮಾಡಿದ್ರೈತ್, ನಾಡ್ದೆ ಅಂದ್ರ ಮುಂದೂಡ್ಕೊತ ಹೋದ್ರೆ ಏನಾಗ್ತದ ಅಂದ್ರ ಅದ್ರ ಫಲಿತಾಂಶ ಸಿಗಲ್ಲ. ಅದರ ರಿಸಲ್ಟ್ ಏನಾಗ್ತದಂದ್ರ ಮನುಷ್ಯ ಮತ್ತಿಟ್ಟು ಉನ್ನತ ಮಟ್ಟಕ್ಕೆ ಏರಲ್ಲ.
ಕಡಿಮೆ ಇದು ಉನ್ನತಿ ಹೊಂತಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಮತ್ತೆ ಈಗ ಯಾವುದೇ ಒಂದು ಸೂಕ್ತ ಎನಿಸುವ ಈಗ ವ್ಯಕ್ತಿಗಳಾಗಿರಬಹುದು. ಈಗ ಡಾಕ್ಟರ್ ಅಂಬೇಡ್ಕರ್ ನಾ ಹೇಳ್ತೀನಿ, ಅವ್ರು ಯಾಕೆ ಉತ್ತಮ ವ್ಯಕ್ತಿ, ಅಭಿವೃದ್ಧಿ ಅಂದ್ರೆ ಸಂವಿಧಾನ ಶಿಲ್ಪಿ ಅನ್ಸ್ಕೊಂಡ್ರು ಅಂದ್ರ ಅವ್ರ ಸಮಯವನ್ನು ತಮಗ ಅಗತ್ಯ ಇರುವ ಸಂವಿಧಾನವನ್ನು ರಚನೆ ಮಾಡ್ಬೇಕಾದ್ರೆ ಹ್ಯಾಂಗ ತಮ್ಮದು ಅಗತ್ಯ ಇರುವ ಒಂದು ಕ್ಯಾಲ್ಕುಲೇಷನ್ ಒಂದು ರೀತಿ ಮಾಡ್ಕೊಂಡು ಸಂವಿಧಾನ ರಚನೆ ಮಾಡಿದ್ರು. ತಮಗ ಅದು ಇಷ್ಟ ಇತ್ತು. ಮನುಷ್ಯನಿಗೆ ತಮ್ಮದೇ ಆದಂತ ಒಂದು ಕೆಲವೊಂದು ಇಷ್ಟ ಇರ್ತಾವ ಪ್ರತಿಯೊಬ್ಬರಿಗೆ. ಯಾವ ಕ್ಷೇತ್ರದಾಗ ಮುಂದುವರಿಬೇಕು, ಯಾವ್ದು ಇದ್ರೊಳಗ ಅದ್ರೊಳಗೆ ಒಂದು ಟೈಮಿಂಗ್ ಮಾಡ್ಕೊಂಡು ಮುಂದುವರೆದ್ರ ಆ ವ್ಯಕ್ತಿ ಯಶಸ್ಸು ಕಾಣ್ತಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ತಕ್ಷಣ ಅಭ್ಯಾಸಗಳನ್ನು ಒಂದು ಲೇಟ್ ಮಾಡಿಬಿಡಿ, ತಕ್ಷಣ ಆರಂಭಿಸಿ ಅಂತ ಹೇಳಿ, ಅದೇ ರೀತಿ ಕೆಲವು ವ್ಯಕ್ತಿಗಳ ಉದಾಹರಣೆ, ಮಹಾನ್ ವ್ಯಕ್ತಿಗಳ ಉದಾಹರಣೆ ಮೂಲಕ ಬಹಳ ಶ್ರೇಷ್ಠವಾಗಿ ಸುಲಭವಾಗಿ ಒಂದು ವಿವರಿಸಿಕೊಟ್ರು ನಮ್ಮ ನೇತ್ರಾವತಿ ಮೇಡಮ್ ಅವರು. ಈ ವಿಷಯದ ಕುರಿತು ಮತ್ತೊಬ್ಬ ಶಿಬಿರಾರ್ಥಿ ಬಾಬು ಸರ್ ಅವರು ಏನ್ ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಬಾಬು ಸರ್ ಅವರೇ ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ಶುಭ ಗುರುವಾರ. ಈ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನ ತಿಳಿಸ್ತಾ, ಈ ದಿನದ ವಿಷಯ ಬಹಳ ಅಚ್ಚುಕಟ್ಟಾಗಿದೆ, ಅರ್ಥಪೂರ್ಣವಾಗಿದೆ. ನಿಮಗೆ ಸೂಕ್ತವೆನಿಸುವ ಉತ್ತಮ ಅಭ್ಯಾಸ ತಕ್ಷಣವೇ ಆರಂಭಿಸಿ ಬೇಗ ಫಲಿತಾಂಶ ಪಡೆಯಿರಿ. ಅಂದ್ರೆ ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡ್ಬೇಕು ಅಂದಾಗ ಒಳ್ಳೆ ಹವ್ಯಾಸಗಳು ಅಥವಾ ಅಭ್ಯಾಸಗಳು ನಮ್ಮನ್ನ ಅಭಿವೃದ್ಧಿ ಪಥದತ್ತ ಕೊಂಡೋಗ್ತದೆ. ಈಗ ಬೆಳಿಗ್ಗೆ ಬೇಗ ಹೇಳ್ತಕ್ಕಂಥದ್ದು, ಯೋಗ ಧ್ಯಾನ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡ್ತೀವಿ ಅಂತಲೇ ಇಟ್ಕೊಳ್ಳಿ ಒಳ್ಳೆ ಅಭ್ಯಾಸಗಳನ್ನ. ಇಡೀ ದಿನ ನಾವು ಲವಲವಿಕೆಯಾಗಿರ್ತೀವಿ, ಬಹಳ ಕಾಂತಿಯುತವಾಗಿರ್ತೀವಿ. ಯಾವುದೇ ಕೆಲಸ ಮಾಡಿದ್ರು ಕೂಡ ನಮ್ಗೆ ಆಯಾಸ ಅನ್ನೋದಾಗೋದಿಲ್ಲ. ಅಸನ್ಮುಖಿ ಸದಾ ಸುಖಿ, ಅಸನ್ಮುಖಿಯಾಗಿ ಕೂಡ ಇರ್ತೀವಿ. ನಮ್ಮ ಎಲ್ಲಾ ಕೆಲಸಗಳು ಕರಾರುವಕ್ಕಾಗಿ ನಡಿಲಿಕ್ಕೆ, ಚೈತನ್ಯದಾಯಕವಾಗಿ ಉತ್ತಮವಾದಂತ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ಯಾವುದೇ ಅಭ್ಯಾಸ ಇರಲಿ, ಅದನ್ನ ಸಮಯ ಪಾಲನೆ ಜೊತೆಗೆ ನಾವು ಇಟ್ಕೊಂಡಾಗ ನಾವು ಬೇಗ ಫಲಿತಾಂಶ ಪಡೆಯೋದಕ್ಕೆ ಕೂಡ ಕಾರಣಕರು. ಈಗ ಎಷ್ಟೋ ಜನ ನಾವು ನೋಡ್ತೇವೆ, ಅವ್ರು ಬೆಳಗಿನ ಜಾವ ಬೇಗ ಎದ್ದು ಆ ರೊಟೀನ್ ಆಗಿ ತಮ್ಮದೇ ಆದಂತ ಯೋಜನೆ ವೇಳಾಪಟ್ಟಿ ಹಾಕೊಂಡು ನಿರಂತರವಾಗಿ ಹೆಚ್ಚು ಕೆಲಸ ಮಾಡೋದಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಯಾವುದೋ ಒಂದೆರಡು ಕೆಲಸ ಮಾಡೋದ್ರಲ್ಲೇ ಸರಿಯಾದ ಪ್ಲಾನ್ ಇಲ್ಲ ಅಂತಂದ್ರೆ ಇಡೀ ದಿನದ ಕೆಲಸ ಹಾಳಾಗೋಗುತ್ತೆ. ಯಾವುದೇ ಒಂದು ಕಾರ್ಯ ಸರಿಯಾಗಿ ಪ್ರಾರಂಭ ಮಾಡಿದ್ರೆ ಅರ್ಧ ಕೆಲಸ ಅಚ್ಚುಕಟ್ಟಾಗದಂಗೆ ಸರಿ. ಈಗ ಬೆಳಿಗ್ಗೆ ಹೇಳ್ತಕ್ಕಂಥ ಅಭ್ಯಾಸ ಹೇಳಿದ್ರೆ ಇಡೀ ದಿನದ ಕಾರ್ಯ ಚಟುವಟಿಕೆ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ, ಅರ್ಥಪೂರ್ಣವಾಗಿರುತ್ತೆ, ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಕಾರಣ ಆಗುತ್ತೆ. ಈಗ ಎಷ್ಟೋ ಜನ ಉತ್ತಮವಾದಂತ ಫಲಿತಾಂಶ ಪಡೆದಿದ್ದಾರೆ ಅಂದ್ರೆ ಅವ್ರದೇ ಆದಂತ ವೇಳಾಪಟ್ಟಿ ಹಾಕೊಂಡಿರ್ತಾರೆ, ಬೆಳಿಗ್ಗೆ ಬೇಗ ಹೇಳ್ತಕ್ಕಂಥ ಒಳ್ಳೆ ಹವ್ಯಾಸವನ್ನ ಇಟ್ಕೊಂಡಿರ್ತಾರೆ, ಯಾವ್ಯಾವ್ದಕ್ಕೆ ನಾನು ಪ್ಲಾನ್ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಯೋಜನೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವರು ಸಕ್ಸಸ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಗೂ ಅಷ್ಟೇನೆ ನಾನು ಎಲ್ಲರಿಗೂ ಹೇಳೋದೇನಪ್ಪಾ ಅಂದ್ರೆ, ಉತ್ತಮ ಅಭ್ಯಾಸ ಅನ್ನೋದನ್ನ ತಕ್ಷಣವೇ ಆರಂಭ ಮಾಡಿ ಉತ್ತಮ ಫಲಿತಾಂಶ ಪಡಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರಗಳು. ಅನುಭಾವಿಕರಾದ ತಮ್ಮ ಅನುಭವಿ ನುಡಿಗಳನ್ನು ಬಹಳ ಸೂಕ್ತವಾಗಿ ವಿವರಿಸಿದರು. ಏನಂತಂದ್ರೆ, ಒಂದು ಉತ್ತಮ ಅಭ್ಯಾಸಗಳು ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡ್ತವೆ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿ ವಿವರಿಸಿದರು. ಅವರಿಗೆ ಧನ್ಯವಾದಗಳು. ಗೀತಾ ಮೇಡಮ್ ರವರು ಈ ವಿಷಯದ ಕುರಿತು ಏನ್ ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಗೀತಾ ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ. ನಿಮಗೆ ಸೂಕ್ತವೆನಿಸುವ ಉತ್ತಮ ಅಭ್ಯಾಸ ತಕ್ಷಣವೇ ಆರಂಭಿಸಿ ಬೇಗ ಫಲಿತಾಂಶ ಪಡೆಯಿರಿ. ಇದಕ್ಕೂ ಇದೊಂದು ಸುಂದರವಾದ ವಾಕ್ಯ. ನಮ್ಗೆಲ್ಲ ಗೊತ್ತಿದೆ, ಏನಾದ್ರೂ ಒಂದು ಉತ್ತಮವಾದನ್ನ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಫಲಿತಾಂಶ ಸಿಕ್ಕುತ್ತೆ ಅಂತ. ಆದ್ರೆ ಅದನ್ನ ನಾವು ಪ್ರಾರಂಭ ಮಾಡೋದಿಲ್ಲ. ಉದಾಹರಣೆಗೆ ಇವಾಗ ಆರೋಗ್ಯ ಸಮಸ್ಯೆ ಈಗಿನ ಒಂದು ಕಾಲಘಟ್ಟದಲ್ಲಿ ಬೊಜ್ಜಿನ ಸಮಸ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಯೋಗ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಮತ್ತೆ ವಾಕಿಂಗ್ ಮಾಡ್ಬೇಕು. ಆದ್ರೆ ಅದನ್ನೆಲ್ಲ ನಾವು ಮಾಡ್ತಾ ಇಲ್ಲ. ಆ ಉತ್ತಮ ಫಲಿತಾಂಶ ಒಂದು ದಿನ 2 ದಿನ ಹೋಗ್ತೀವಿ, ಅಯ್ಯೋ ಬಿಡು, ನಾಳೆ ಹೋದ್ರೆ ಆಯ್ತು, ನಾಡಿದ್ದು ಹೋದ್ರೆ ಆಯ್ತು ಅಂತ. ಹೀಗೆ ನಾವು ಅಭ್ಯಾಸ ಮಾಡ್ಕೊಳಲ್ಲ, ಅದನ್ನ ಹಾಗೆ ಸ್ಕಿಪ್ ಮಾಡ್ಕೊಡ್ತಾ ಬರ್ತಾ ಇರ್ತೀವಿ. ಹಾಗಾಗಿ ನಮ್ಗೊಂದು ಉತ್ತಮವಾದ ಫಲಿತಾಂಶ ಸಿಕ್ಬೇಕು ಅಂದ್ರೆ ನಾವು ಅದನ್ನ ಅಭ್ಯಾಸವಾಗಿ ಪರಿವರ್ತನೆ ಮಾಡ್ಕೋಬೇಕು. ಈಗ ಒಂದು ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಅವ್ರು ಪಾಸ್ ಆಗ್ಬೇಕು ಅಂತಂದ್ರೆ ಅವರು ವಿದ್ಯಾಭ್ಯಾಸ ಪ್ರತಿನಿತ್ಯ ಅದನ್ನ ಅಭ್ಯಾಸವಾಗಿ, ಅದಕ್ಕೆ ಒಂದು ಓದಿಗಾಗಿ 1 ಗಂಟೆಗಳ ಕಾಲ ಸತತ 1 ವರ್ಷಗಳ ಕಾಲ ಓದಿ ಅವರು ಎಕ್ಸಾಮ್ ಬರೆದ್ರೆ ಒಂದು ಒಳ್ಳೆ ಫಲಿತಾಂಶ, ಉತ್ತಮವಾದ ಅಂಕವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಯುದ್ಧ ಕಾಲದ ಶಸ್ತ್ರಾಭ್ಯಾಸ ಅಂತಾರಲ್ಲ, ಹಾಗೆ ನಮ್ಮ ಮಕ್ಕಳು ಒಂದು ಪರೀಕ್ಷೆ ಸಮಯದಲ್ಲಿ ಮಾತ್ರ ಓದ್ತಾರೆ, ಅದನ್ನ ಅಭ್ಯಾಸವಾಗಿ ಇಟ್ಕೊಳ್ಳಲ್ಲ. ಅದಕ್ಕೆ ಪ್ರತಿಯೊಬ್ರು ಒಂದು ಫಲಿತಾಂಶ ಉತ್ತಮವಾದ ಸಿಕ್ಕುತ್ತೆ ಅಂತ ಗೊತ್ತಿರುತ್ತೆ, ಆದ್ರೆ ಅದನ್ನ ಬಳಸೋದಿಲ್ಲ, ಹಾಗೆ ಉತ್ತಮ ಅಭ್ಯಾಸ ಮಾಡ್ಕೊಳ್ಳಲ್ಲ.
ಹಾಗೆ ಒಂದು ಲೇಖನ ಬರೆಯೋದು, ಒಂದು ದಿನಕ್ಕೆ ನಾವು ಬರ್ದ್ಬಿಟ್ರೆ ಅದು ಲೇಖನ ಆಗೋದಿಲ್ಲ. ನಾವು ಪ್ರತಿನಿತ್ಯ ಬರಿತಾ ಇರ್ಬೇಕು. ಒಂದು ಲೇಖನ ಆಗ್ಬೇಕು ಅಂದ್ರೆ ಪ್ರತಿನಿತ್ಯ ಶ್ರಮ ಪಡ್ಬೇಕು, ಯೋಚನೆ ಮಾಡ್ಬೇಕು, ಬರವಣಿಗೆ ಮುಖಾಂತರ ಬರಿಬೇಕು. ಆಗ ಒಂದು ಉತ್ತಮವಾದ ಲೇಖನ ಆಗುತ್ತೆ. ಒಂದು ಚಿತ್ರಕಲೆನೂ ಅಷ್ಟೇ. ಒಂದು ಚಿತ್ರಕಲೆ ನಾವು ಏನೋ ಒಂದು ಬಿಡಿಸ್ಬಿಟ್ಟು ಒಂದು ದಿನಕ್ಕೆ ಸುಮ್ನೆ ಆದ್ರೆ ಆಗಲ್ಲ. ಪ್ರತಿನಿತ್ಯ ಬಿಡಿಸ್ತಾ 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 ಒಂದು ಗಾದೆನೇ ಇದೆಯಲ್ಲ, ಹಾಡ್ತಾ ಹಾಡ್ತಾ ರಾಗ ಕೆಮ್ತಾ ರೋಗ ಅಂತ. ಹಾಗೆ ನಾವು ಪ್ರತಿನಿತ್ಯ ಅದನ್ನ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ರೆ, ಉತ್ತಮವಾದ ಅಭ್ಯಾಸ ಇಟ್ಕೊಂಡ್ರೆ ಖಂಡಿತ ಏನಾದ್ರೂ ಒಂದು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಉತ್ತಮ ಅಭ್ಯಾಸ ಉತ್ತಮ ಫಲಿತಾಂಶ ಎನ್ನುವ ರೀತಿಯಲ್ಲಿ ಒಂದು ವಿದ್ಯಾರ್ಥಿಗಳ ಉದಾಹರಣೆ ಕೊಡ್ತಾ ವಿವರಿಸಿರುವಂತಹ ಒಂದು ಗೀತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈ ವಿಷಯನ ಕುರಿತು ರಮೇಶ್ ಡಿ ಅವರು ಏನ್ ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ರಮೇಶ್ ಅವರೇ, ನಮಸ್ಕಾರಗಳು. ರಮೇಶ್ ಸರ್, ರಮೇಶ್ ಸರ್. ನಮಸ್ತೆ ಸರ್. ನಿಮಗೆ ಸೂಕ್ತವೆನಿಸುವ ಉತ್ತಮ ಅಭ್ಯಾಸ ತಕ್ಷಣವೇ ಆರಂಭಿಸಿ, ಫಲಿತಾಂಶ ಬೇಗ ಪಡೆಯಿರಿ. ಇದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ಕೊಡುವಂತ ಒಂದು ಪವರ್ಫುಲ್ ಆದಂತ ವಾಕ್ಯ ಆಗಿದೆ. ಟೈಮ್ಗೆ ಎಷ್ಟೊಂದು ಪ್ರಾಮುಖ್ಯತೆ ಅನ್ನೋದನ್ನ ಇದನ್ನ ತೋರಿಸ್ಕೊಡ್ತದೆ ಈ ವಾಕ್ಯದಲ್ಲಿ. ನೀವು ಪ್ರತಿಯೊಂದು ದಿನ ನಾವು ಯೂಟಿಲೈಸ್ ಮಾಡ್ಕೋಬೇಕು ಅಂದ್ರೆ ಮೇನ್ ಟೈಮಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ನಾವು ಬೆಳಿಗ್ಗೆ ಬೇಗ ಹೇಳೋದು ಮುಖ್ಯ ಅಲ್ಲ, ಬೇಗ ಎದ್ದು ನಮ್ಗೆ 100 ಕೆಲಸಗಳು ಮಾಡ್ಬೇಕು ಅನ್ನೋದನ್ನ ಹಾಕೊಳ್ಳೋದು ಮುಖ್ಯ ಅಲ್ಲ. ಯಾವ ಕೆಲಸ ಮಾಡಿದ್ರೆ ನನ್ನ ಜೀವನ ಅಭಿವೃದ್ಧಿಯತ್ತ ಹೋಗುತ್ತೆ, ಅಭಿವೃದ್ಧಿಯತ್ತ ಕೊಂಡೊಯ್ತದೆ. ನನ್ನ ಜೀವನಕ್ಕೆ ಒಂದೇ ಒಂದು ಗುರಿ ಸಾಕು. ಆ ಗುರಿಯಿಂದಲೇ ನನಗೆ ಎಲ್ಲ ಅಚೀವ್ ಮಾಡೋದು ಯಾವುದು ಅನ್ನೋದು ನಾವು ತಿಳ್ಕೊಂಡಾಗ ಆ ಗುರಿಯತ್ತ ನಮ್ಮ ಸಮಯವನ್ನ ಅದ್ರ ಬಗ್ಗೆ ಕಲಿಯೋದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರ ಜೊತೆ ಆಗಿರ್ಬೋದು, ಒಡನಾಟಗಳು, ಈ ಪ್ರತಿಯೊಂದೂ ಅವರಿಂದ ಒಳ್ಳೊಳ್ಳೆ ಅಂಶಗಳನ್ನು ತಿಳ್ಕೊತಾ ಮಾರ್ಗದರ್ಶಕರಿಂದ ಉತ್ತಮವಾದ ಮಾರ್ಗದರ್ಶನ ಪಡಿತಾ ಹೋದ್ನ ಅಂದ್ರೆ ಯಾವುದನ್ನೇ ಆಗಲಿ ಅಚೀವ್ ಮಾಡೋಕ್ಕೆ ಜೀವನದಲ್ಲಿ ಅತಿ ಸುಲಭವಾಗುತ್ತೆ. ಮತ್ತು ಉತ್ತಮ ಅಭ್ಯಾಸಗಳು ನಮ್ಮನ್ನ ಯಾವುದೇ ಸಮಸ್ಯೆಯಿಂದ ಆರಾಮಾಗಿ ಕಾಪಾಡ್ತವೆ. ಏನೇ ಬಂದಂದ್ರೂ ನಮ್ಮಲ್ಲಿ ಛಲನೂ ತುಂಬುತ್ತವೆ. ಆ ಛಲ ಬರ್ಬೇಕು ಅಂದ್ರೆ ನಮ್ಮಲ್ಲಿ ಉತ್ತಮ ಅಭ್ಯಾಸಗಳು ಇರ್ಬೇಕು. ಕಂಟೆಂಟ್ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಇದ್ನಂದ್ರೆ ಕಂಟೆಂಟ್ ಎಷ್ಟು ಮುಖ್ಯ ಇರುತ್ತೆ ಯೂಟ್ಯೂಬ್ ಚಾನಲ್ಗೆ, ಹಂಗೆ ಮನುಷ್ಯನ್ಗೆ ಉತ್ತಮ ಅಭ್ಯಾಸ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ ಅಭ್ಯಾಸನೇ ಅವನ ಅಭಿವೃದ್ಧಿ ಹತ್ರ ಕೊಂಡೊಯ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಧನ್ಯವಾದಗಳು. ಜೀವನದ ಮೂಲ ಉತ್ತಮ ಅಭ್ಯಾಸಗಳು ಎನ್ನುವ ವಿಷಯವನ್ನು ಕುರಿತು ಈ ಬಹಳ ಸೂಕ್ತವಾಗಿ ವಿವರಿಸಿದಂತಹ ರಮೇಶ್ ಡಿ ಸರ್ ಅವರಿಗೆ ಬಹಳ ಧನ್ಯವಾದಗಳು. ಈ ವಿಷಯವನ್ನು ಕುರಿತು ಮತ್ತೊಬ್ಬ ಶಿವರಾರ್ಥಿಯಾಗಿರುವಂತಹ ಕಟ್ಟೆ ಹರಿಸ್ವಾಮಿ ಅವರು ಏನ್ ಮಾತಾಡ್ತಾ ಅಂತ ನೋಡ್ತಾ ಹೋಗೋಣ. ಕಟ್ಟೆ ಹರಿಸ್ವಾಮಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್ ಎಲ್ರಿಗೂ. ನಿಮಗೆ ಸೂಕ್ತವೆನಿಸುವ ಉತ್ತಮ ಅಭ್ಯಾಸ ತಕ್ಷಣವೇ ಆರಂಭಿಸಿ, ಫಲಿತಾಂಶ ಪಡೆಯಿರಿ. ನಿಜಕ್ಕೂ ಈಗ ನಾವು ಯಾವುದೇ ಒಂದು ಅಭ್ಯಾಸ ಅಂದ್ರೆ ಮೊದಲು ನಮ್ಮ ಹವ್ಯಾಸಗಳನ್ನ ನಾವು ರೂಢಿಸ್ಕೊಳ್ಬೇಕು. ತದನಂತರದಲ್ಲಿ ನಾವು ಯಾವ ಹವ್ಯಾಸಗಳನ್ನ ರೂಢಿಸ್ಕೊಂಡಿರ್ತೀವಿ ಅದನ್ನ ಅಭ್ಯಾಸವಾಗಿ ಕಾಲಕ್ರಮೇಣ ನಿರಂತರವಾಗಿ ನಾವು ಮಾಡ್ತಾ ಬರಬೇಕಾಗುತ್ತೆ. ಉದಾಹರಣೆ, ಈಗ ನಾನು ತುಂಬಾ ತೂಕ ವೇಟ್ ಇದ್ದೀನಿ, ಎತ್ತರ ತಕ್ಕನಂಗೆ ತೂಕ ಇಲ್ಲ. ಆ ಎತ್ತರ ತಕ್ಕನಂಗೆ ಸರಿಯಾದ ರೀತಿಯಲ್ಲಿ ತೂಕ ನಾನು ಬರ್ಬೇಕಂತಂದ್ರೆ ನಾನು ಬೆಳಿಗ್ಗೆ ವಾಕ್ ಹೋಗ್ಬೇಕು, ವ್ಯಾಯಾಮ ಮಾಡ್ಬೇಕಾಗತ್ತೆ. ಆ ಒಂದು ನಿರಂತರ ಈ ಒಂದು 30 ದಿನದೊಳಗೆ ನಾನು 2 kg ಕಡಿಮೆ ಮಾಡಬೇಕು. ಈ ತರ ನಾವು ಒಂದು ಫಿಕ್ಸ್ ಇಟ್ಕೊಂಡ್ರೆ ಆ ಅಭ್ಯಾಸನ ನಾವು ನಿರಂತರವಾಗಿ ಒಂದು 3 ಕಿಲೋಮೀಟರ್ ಆ ತರ ನಾವು ವಾಕ್ ಹೋಗ್ಬೇಕಾಗತ್ತೆ. ಆ ತರ ಮಾಡ್ತಾ ಅದೇ ರೀತಿಯಾಗಿ ಒಂದು ನಾವು ಈಗ ಒಂದು ಹಾಡು ಸಿಂಗರ್ ಆಗ್ಬೇಕಂದ್ರೆ ನಾವು ಅನ್ಕೊಂಡಿರ್ತೀವಿ, ನಾಳೆ ನಾನು ಈ ಒಂದು 6 ತಿಂಗಳಲ್ಲಿ ನಾನು ಒಂದು ಒಳ್ಳೆ ಸಿಂಗರ್ ಆಗ್ಬೇಕಂತ ನಾವು ಅನ್ಕೊಂತೀವಿ. ಅದನ್ನ ನಾವು ತಕ್ಷಣವೇ ನಾವು ಆರಂಭಿಸ್ಬೇಕಾಗ್ತದೆ. ಅಂದ್ರೆ ಚಿಕ್ಕದಾಗಿ ಈಗ ಕರೋಕೆ ಸಾಂಗ್ಸು ಯೂಟ್ಯೂಬಲ್ಲೆಲ್ಲ ಸಾಕಷ್ಟು ನಮಗೆ ಸಿಗ್ತವೆ. ಅವನ್ನ ನಾವು ಕರೋಕೆ ಆಡೋದ್ರ ಮೂಲಕ ನಾವು ಆಡ್ತಾ ಬಂದ್ರೆ ಒಂದು 6 ತಿಂಗಳಲ್ಲಿ ನಿರಂತರವಾಗಿ ನಾವು ಮಾಡ್ತಾ ಬಂದ್ರೆ ಅದು ಕೂಡ ಒಂದು ಒಳ್ಳೆಯ ಸಿಂಗರ್ ಆಗ್ಲಿಕ್ಕೆ ಸಾಧ್ಯ. ಅದೇ ತರ ಒಂದು ಡ್ಯಾನ್ಸರ್ ಕೂಡ ಹಾಗೆ. ಒಂದು ಯಾವುದೇ ನಾವು ನಿರಂತರವಾಗಿ ನಾವು ಏನ್ ಅನ್ಕೊಂಡಿರ್ತೀವಲ್ಲ ಅದನ್ನ ತಕ್ಷಣವಾಗಿ ಆರಂಭಿಸಿದ್ರೆ ಮಾತ್ರ ನಾವು ಫಲಿತಾಂಶ ಪಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಉತ್ತಮ ಅಭ್ಯಾಸಗಳು ವ್ಯಕ್ತಿತ್ವ ಪರಿವರ್ತನೆ ಮತ್ತು ದೈಹಿಕ ಪರಿವರ್ತನೆಗೆ ಪೂರಕವಾಗ್ತವೆ ಅಂತಕ್ಕಂಥ ಬಹಳ ಸೂಕ್ತವಾಗಿ ವಿವರಿಸಿದಂತ ಕಟ್ಟೇರಿ ಸ್ವಾಮಿ ಅವರಿಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ,
ನಮ್ಮ ಆನ್ಲೈನ್ ಅಭ್ಯರ್ಥಿಗಳು ಏನೇನ್ ಮಾಡ್ತಾ ಇದ್ರು ಅಂತ ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಕೆಳಗಡೆ ಒಂದು ಕಾಮೆಂಟ್ ಮಾಡಿ. ಇನ್ನು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಗಾಗಿ ಒಂದು ಸಬ್ಸ್ಕ್ರೈಬ್ ಕೆಳಗಡೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.